ಮನುಷ್ಯನ ನಿಜ ಜೀವನದ ಹಾಗೆ ಪ್ರತಿಯೊಬ್ಬರ ಕಷ್ಟದಲ್ಲಿ ಇರುವವರ ಸಹಾಯ ಮಾಡುವ ಮನೋಭಾವವುಳ್ಳವನೇ ಹಾಗೂ ಜಾತಿ ಭೇದ ಎಲ್ಲವನ್ನೂ ಮರೆತು ನಮ್ಮ ಹಾಗೆ ಪ್ರತಿಯೊಬ್ಬರ ಜೀವನ, ಕುಟುಂಬ, ದೇವರ ಆಶೀರ್ವಾದ ಸದಾ ಸಿಗಲೆಂದು ಆಶಿಸುವ ಗೌರವಾನ್ವಿತ ಸಮಾಜ ಸೇವಕರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಕೆ ಮಂಜುನಾಥ್ ರೆಡ್ಡಿರವರು ಹಾಗೂ ನಿವೃತ್ತ LIC ಮುನಿ ವೆಂಕಟಪ್ಪ ಮತ್ತು ಸ್ನೇಹಿತ ಬಳಗದವರ ಸಹಭಾಗಿತ್ವದಲ್ಲಿ ಯುವ ಮುಖಂಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೊಪ್ಪವಾರಿ ಪಲ್ಲಿ ರಾಜುರವರ ಹುಟ್ಟುಹಬ್ಬದ ಸಂಭ್ರಮ, ಹಬ್ಬದ ವಾತಾವರಣದಂತೆ ಈ ದಿನ ಶುಭ ಸಮಯದಲ್ಲಿ ಸ್ನೇಹಿತ ಬಳಗದವರು, ಶಿಕ್ಷಕರು ಚಲಪತಿ, ಸಕ್ರಿಯ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತರವರು, ನಿವೃತ್ತ ಶಿಕ್ಷಕರು ಉಪನಿಲ್ಲು ನಾರಾಯಣಸ್ವಾಮಿ, ಯುವ ಮುಖಂಡ ಕಲ್ಲೂರು ವೆಂಕಟೇಶ್, ಮನೋಹರ್, ರೆಡ್ಡಪ್ಪ ಮುಖಂಡ, ಸೀನಪ್ಪ, ಆನಂದ್, ವೆಂಕಟರಾಮರೆಡ್ಡಿ, KA ನರಸಿಂಹಪ್ಪ, ಕಿರಣ್, ನವೀನ್, ನಾಗದೇನಹಳ್ಳಿ ಶ್ರೀನಿವಾಸ, ನರಸಿಂಹಪ್ಪ, ಯಶೋದಪ್ಪ ಎಲ್ಲ ಅಭಿಮಾನಿಗಳ ಸಮೂಹದಲ್ಲಿ ಹಾಗೂ ರಾಜು ತಂದೆ ತಾಯಿ ಆಶೀರ್ವಾದದಿಂದ ಈ ದಿನ ಹುಟ್ಟುಹಬ್ಬ ಸಂಭ್ರಮದಂತೆ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು KK ಮಂಜುನಾಥ್ ರೆಡ್ಡಿರವರು ಮಾತನಾಡಿ, ಕೊಪ್ಪವಾರಿ ಪಲ್ಲಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜುರವರ ಹುಟ್ಟುಹಬ್ಬ 41ನೇ ವರ್ಷದ ಆಚರಣೆ ಮಾಡುತ್ತಿದ್ದು, ಅವರ ಕುಟುಂಬ ಸದಾ ದೇವರ ಆಶೀರ್ವಾದ ನೀಡಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕ ಚಲಪತಿರವರು ಮಾತನಾಡಿ, ನಮ್ಮೆಲ್ಲರ ಸ್ನೇಹಿತರಾದ ರಾಜು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರ ಹುಟ್ಟುಹಬ್ಬ ಮರೆಯಲಾರದ ದಿನ. ಅವರ ಕುಟುಂಬಕ್ಕೆ ಸದಾ ಆಶೀರ್ವಾದ ಸಿಗಲಿ, ಎಲ್ಲರ ಅಭಿಮಾನದಿಂದ ಅವರ ಸಮಾಜ ಸೇವೆಗೆ ಸಹಕಾರ ನೀಡಲೆಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ರಾಜು ಅವರ ಹುಟ್ಟುಹಬ್ಬದ ಅವರ ಕುಟುಂಬಕ್ಕೆ ಸದಾ ದೇವರ ಆಶೀರ್ವಾದ ಸಿಗಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಚಲಪತಿರವರು ಮಾತನಾಡಿ, ನಮ್ಮೆಲ್ಲರ ಸ್ನೇಹಿತರಾದ ರಾಜು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರ ಹುಟ್ಟುಹಬ್ಬ ಮರೆಯಲಾರದ ದಿನ. ಅವರ ಕುಟುಂಬಕ್ಕೆ ಸದಾ ಆಶೀರ್ವಾದ ಸಿಗಲಿ, ಎಲ್ಲರ ಅಭಿಮಾನದಿಂದ ಅವರ ಸಮಾಜ ಸೇವೆಗೆ ಸಹಕಾರ ನೀಡಲೆಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜು ಅವರ ಹುಟ್ಟುಹಬ್ಬದ ಆಚರಣೆಗೆ ಬಂದ ಎಲ್ಲಾ ಗೌರವಾನ್ವಿತ ಸ್ನೇಹಿತರಿಗೆ ನಿವೃತ್ತ LIC ಮುನಿ ವೆಂಕಟಪ್ಪರವರು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ಹುಟ್ಟು ಎಲ್ಲರಿಗೂ ಸಾಮಾನ್ಯವಾಗ್ತದೆ. ಆ ಸಾರ್ಥಕ ಮನೋಭಾವ ಜೀವನ ನಡಿಬೇಕಲ್ಲ, ಅದಕ್ಕೆ ಮನುಷ್ಯನ ಜೊತೆ ಸೇರಬೇಕು ಅನ್ನುವಂಥದ್ದು. ಅದಕ್ಕಾಗಿ ಈ ಶುಭ ಸಂಜೆಯಲ್ಲಿ ಎಲ್ಲರೂ ಸೇರಿ ತಮ್ಮ ತಮ್ಮ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವ್ರಿಗೂ ಒಂದು ಅಭಿಮಾನವನ್ನು ಸೂಚಿಸ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬಾಗುತ್ತದೆ ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ. ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ ಅನ್ನೋ ಕಾರಣಕ್ಕೆ, ನಾವೆಲ್ಲ ಅವ್ರಿಗೆ ಬಲ ತುಂಬುತ್ತೀವಿ ಅನ್ನೋ ಕಾರಣಕ್ಕೆ ಇದು ಅವ್ರಿಗೊಂದು ಸಾಂಕೇತಿಕವಾಗಿ ಗೊತ್ತಾಗಬೇಕು. ಮತ್ತೆ ಆ ಹಬ್ಬ ಕೂಡ ಅವ್ರಿಗೆ ಇನ್ನೊಂದಷ್ಟು ಆತ್ಮವಿಶ್ವಾಸವನ್ನು ತುಂಬಲಿ ಅನ್ನೋ ಕಾರಣಕ್ಕೆ ಈ ಸ್ನೇಹಿತರ ವರ್ಗದಲ್ಲಿ ಸೇರಿದ್ದೀವಿ. ಈ ದಿನ ರಾಜ ಕೊಪ್ಪರ್ಪಲ್ಲಿ ಗ್ರಾಮದವರು, ಸಮಾಜ ಸೇವಕರು ಹಾಗೂ ರಾಜಕೀಯ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇವರದು 41ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಆಶೀರ್ವಾದ ಹಾಗೂ ಐಶ್ವರ್ಯ ಕೊಡಬೇಕಂತ ಪರಿಸ್ತಾ, ಮತ್ತು ಅದೇ ರಾಜವರಿಗೆ ನಮ್ಮ ಬಳಗದಿಂದ ಇವತ್ತು ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ವಿ. ಅವ್ರಿಗೆ ದೇವರು ಒಳ್ಳೆ ಆಯುಷು ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತಾರೆ. ಈ ದಿನ ಪಟ್ಟಣದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ರಾಜ ಅವರ ಕುಟುಂಬ ಮತ್ತು ಒಂದು ಸ್ನೇಹಿತರ ಬಳಗದಿಂದ ಯಾವ ರೀತಿ ಒಂದು ಹುಟ್ಟುಹಬ್ಬದ ಯಶಸ್ಸು ಮಾಡಿ ಅವರಿಗೆ ಒಂದು ದೇವರು ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಸ್ನೇಹಿತರಾದಂತಹ ಕೊಪ್ಪರ್ಪಲ್ಲಿ ರಾಜುರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಸ್ನೇಹಿತರು, ಕುಟುಂಬ ವರ್ಗ, ಎಲ್ಲ ಆತ್ಮೀಯರು ಸೇರಿ ಒಂದು ಸಾಂಕೇತಿಕವಾಗಿ ಅವ್ರಿಗೊಂದು ಹರ್ಷವನ್ನ
ಸೂಚಿಸೋದಕ್ಕೆ ಮತ್ತು ಶುಭಾಶಯವನ್ನು ಕೋರ್ಲಿಕ್ಕೆ ಎಲ್ಲ ಸೇರಿದ್ದೀವಿ. ಇದೊಂದು ಮಾನವ ಸಂಬಂಧಗಳನ್ನು ಬೆಸೆಯುವಂತ ಕಾರ್ಯಕ್ರಮ ಆಗಲಿ ಅನ್ನೋ ಕಾರಣಕ್ಕೆ ತಾಲೂಕಿನ ಎಲ್ಲ ಆ ಸ್ನೇಹಿತ ಸಮಾನ ಮನಸ್ಥಿತಿ ಎಲ್ಲರೂ ಕೂಡ ಸೇರಿಕೊಂಡು ಮಂಜಣ್ಣವರು ಪ್ರೀತಿಗೆ ಹೋಗೊಟ್ಟು ಬಂದಿದ್ದಾರೆ. ಅವರು ಮತ್ತೆ ಆ ರಾಜನಿಗೆ ಒಂದಷ್ಟು ವಿಶ್ವಾಸದಿಂದ ಅಭಿಮಾನವನ್ನ ಸೂಚಿಸ್ತಾ ಎಲ್ಲರೂ ಕೂಡ ಸೇರಿದ್ದೀವಿ. ಅವರಿಗೆ ದೇವರು ಆಯುಷ್ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಡ್ಲಿ, ಇಂಥ ಹುಟ್ಟುಹಬ್ಬಗಳು ಇನ್ನೂ ಸುದೀರ್ಘವಾಗಿ ನಡೆಸಲಿ, ಇನ್ನೊಂದಷ್ಟು ಸ್ನೇಹಿತರ ವರ್ಗ ಇಲ್ಲಿ ಹುಟ್ಟು ಹಾಕ್ಲಿ. ಎಲ್ಲರೂ ಕೂಡ ಒಂದು ಒಳ್ಳೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಡಬಗ್ಗರಿಗೆ ಒಂದಷ್ಟು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿರುತ್ತವರಿಗೆ ಆ ಸೇವಾ ಮನೋಭಾವ ಇನ್ನು ಮುಂದುವರಿಲಿ ಅಂತ ಹೇಳ್ತಾ ನಮ್ಮೆಲ್ಲರ